ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ನೋಡಿ ಸ್ನೇಹಿತರೆ, ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಏನಾದ್ರೂ ಪಡಿಬೇಕಂದ್ರೆ ಹೋರಾಟ ಮಾಡಲೇಬೇಕು. ನೋಡಿ ಸ್ನೇಹಿತರೆ, ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಸುಮಾರು 5,000ದಿಂದ 7,500 ತನಕ ಹೆಚ್ಚಿಗೆ ಮಾಡೋ ಸಲುವಾಗಿ ಕರ್ನಾಟಕ ರಾಜ್ಯಕ್ಕೆ ಒಂದು ಫರ್ಮಾನ್ ಪತ್ರ ಕೂಡ ಸಲ್ಲಿಸಿದ್ದಾರೆ. ಇದೊಂದು ಖುಷಿಯ ವಿಚಾರ. ಯಾವ ಒಂದು ಪಿಂಚಣಿದಾರರಿಗೆ ಈ ಒಂದು ಫರ್ಮಾನ್ ಪತ್ರ ನೋವಾಗತ್ತೆ, ಅದೇ ರೀತಿಯಾಗಿ ಯಾವ ಒಂದು ನೌಕರಸ್ಥರಿಗೆ ಈ ಒಂದು ವೇತನ ಜಾಸ್ತಿ ಆಗ್ತಾ ಇದೆ ಒಂದೊಂದು ತಿಳಿಸ್ಕೊಡ್ತಾನೆ. ಇಲ್ಲಿ ತನಕ ಅಂಗನವಾಡಿ ಕಾರ್ಯಕರ್ತೆ ಬಗ್ಗೆ ನೋಡಿದಾರ, ಅದೇ ರೀತಿಯಾಗಿ ಕಟ್ಟಡ ಕಾರ್ಮಿಕರ ಬಗ್ಗೆ ನೋಡಿದಾರ, ಅದೇ ರೀತಿಯಾಗಿ ಇನ್ನು ಹಲವಾರು ನೌಕರಸ್ಥರ ಬಗ್ಗೆ ವೇತನ ಶ್ರೇಣಿ ಜಾಸ್ತಿ ಮಾಡಿ ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ರು. ಇನ್ನು ಮತ್ತೊಂದು ಹೊಸ ಇಲಾಖೆ ಬಂದಿದೆ, ಆ ಒಂದು ಇಲಾಖೆ ಬಗ್ಗೆ ಒಂದೊಂದ ತಿಳಿಸ್ಕೊಡ್ತಾನೆ. ಪ್ರತಿಯೊಂದು ಮಾಹಿತಿ ಇರತ್ತೆ, ಪಿಂಚಣಿಗೆ ಸಂಬಂಧಪಟ್ಟಂತೆ, ನಿವೃತ್ತಿ ವೇತನಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಕೊನೆತನಕ ಸಂಪೂರ್ಣ ಮಾಹಿತಿ ಪಡ್ಕೋತೀರ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ತನಕ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಾರಲ್ಲ ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಬನ್ನಿ, ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ KSRTC ಇಲಾಖೆ BMTC ಸಂಸ್ಥೆಯಿಂದ ಈಗ ಹೋರಾಟ ಮಾಡ್ತಿದ್ದಾರೆ. ನೋಡಿ ಸ್ನೇಹಿತರೆ, ಮೊದಲಿಗೆ ಯಾವ ರೀತಿಯಾಗಿತ್ತು, ಇಷ್ಟಿಷ್ಟ ಅಂತೇಳಿ ಅವ್ರಿಗೆ ಪೆನ್ಷನ್ ಅಂತ ಕೊಡ್ತಾ ಇದ್ರು, ಪಿಂಚಣಿ ಅಂತ ಕೊಡ್ತಾ ಇದ್ರು. ಆದ್ರೆ ಈಗ ಮುಂಚಿತವಾಗಿ ಯಾವ ರೀತಿಯಾಗಿ ಹೋರಾಟ ಮಾಡ್ತಾ ಇದ್ರು, ಇಷ್ಟಿಷ್ಟು ನೌಕರಸ್ಥರು ಇರ್ತಾರಲ್ಲ, ಈಗ ಪ್ರಸ್ತುತ 60 ವರ್ಷ ಆಗೋವರೆಗೆ ನೌಕರಸ್ಥರು ಇಷ್ಟಿಷ್ಟು ವರ್ಷ ಅಂತೇಳಿ ಕೆಲಸ ಮಾಡೋ ಸಮಯದಲ್ಲಿ ನೌಕರಸ್ಥರಿಂದ ಕೆಲಸ ಮಾಡ್ತಾ ಇರ್ತಾರೆ, ಹುದ್ದೆದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ ಅವರು. ಆಗ ಹೋರಾಟ ಮಾಡ್ತಾ ಇದ್ರು. ಈಗ ಬರ್ಬರ್ತಿ ಯಾವ ರೀತಿಯಾಗಿ ಮಾಡ್ತಿದ್ದಾರೆ ಅಂದ್ರೆ, ಈ ಒಂದು ನೌಕರಸ್ಥರು ಈಗ ರಿಟೈರ್ಡ್ ಆದ್ಮೇಲೆ ಅಂದ್ರೆ ನಿವೃತ್ತಿ ಹೊಂದಿದ ಮೇಲೆ ನಮ್ಗೆ ಇಷ್ಟೇ ವೇತನ ಸೇನೆ ಬೇಕು, ಇಷ್ಟೇ ಒಂದು ಪಿಂಚಣಿ ಬೇಕಂತೇಳಿ ಈಗ ಹೋರಾಟಕ್ಕೆ ಇಳಿತಾ ಇದ್ದಾರೆ. ಇದೆಷ್ಟು ನ್ಯಾಯ ಅಂತ ಒಂದ್ಸರಿ ಕಮೆಂಟ್ ನಲ್ಲಿ ತಿಳಿಸಬಹುದು. ನೋಡಿ, ಸರಿಯಾಗಿ ದುಡಿದಂತ ಒಬ್ಬ ಕೂಲಿ ಕಾರ್ಮಿಕರಿಗೆ, ಅದೇ ರೀತಿಯಾಗಿ ಸರ್ಕಾರದಿಂದ ಬಡ ಒಂದು ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, ಅವರಿಗೆ ಸೌಲಭ್ಯ ಕೊಡಲ್ಲ. ಆದ್ರೆ ಈ ಒಂದು ನೌಕರಸ್ಥರು ಕೆಲಸ ಮಾಡಿರ್ತಾರೆ, ಆದ್ರೆ ಸರಿಯಾಗಿ ಸಂಬಳ ಕೊಟ್ಟಿರ್ತಾರೆ, ಆದ್ರೂ ಕೂಡ ಅವರು ಇಷ್ಟೇ ಬೇಕು ನಮಗೆ ವೇತನ ಸೇನೆ ಅಂತೇಳಿ ಹಿಡ್ಕೊಂಡು ಕೂತು ಬಿಡ್ತಾರೆ. ಅಂದ್ರೆ ಸರ್ಕಾರಕ್ಕೆ ಮನವಿ ಮಾಡ್ಕೋತಾರೆ, ಹೋರಾಟ ಮಾಡ್ತಾರೆ, ಎಲ್ಲಾ ಬಸ್ಗಳು ಬಂದ್ ಮಾಡ್ತಾರೆ, ಅದೇ ರೀತಿಯಾಗಿ ಕರ್ನಾಟಕ ಬಂದ್ ಮಾಡ್ತಾರೆ, ತಾಲೂಕ್ ಬಂದ್ ಮಾಡ್ತಾರೆ, ಜಿಲ್ಲೆ ಬಂದ್ ಮಾಡ್ತಾರೆ, ಶಾಲಾ ಕಾಲೇಜಿಗೆ ಬಂದ್ ಮಾಡ್ತಾರೆ. ಇದರಿಂದ ಏನಾಗತ್ತೆ, ಜನರಿಗೆ ತುಂಬಾ ಅಂದ್ರೆ ತುಂಬಾ ಅನ್ಯಾಯ ಆಗತ್ತೆ, ಹೊಡೆತ ಬೀಳತ್ತೆ. ಯಾಕಂದ್ರೆ ಇವರು ಬರೇ ಒಂದು ತೊಟ್ಟಿ ಅನ್ನಕ್ಕಾಗಿ ಭಿಕ್ಷೆ ಬೇಡೋದಕ್ಕಿಂತ ಈ ಒಂದು ವಿದ್ಯಾರ್ಥಿಗಾಗಬಹುದು ಎಲ್ಲ ಒಂದು ಜನರಿಗೆ ಅನ್ಯಾಯ ಆಗತ್ತೆ. ಇದು ಒಂದು ಕಡೆ ಆದ್ರೆ, ಈ ಒಂದು ಸಾಮಾನ್ಯ ಜನರು ಈ ರೀತಿಯಾಗಿ ಮಾತಾಡ್ತಾರೆ. ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇನ್ನು ಪಿಂಚಣಿ ಸೌಲಭ್ಯ ಯಾವ ಒಂದು ಹೆಚ್ಚಿಗೆ ಮಾಡ್ತಿದ್ದಾರೆ ಏನಂತ ತಿಳಿಸ್ಕೊಡ್ತಾನೆ. KSRTC ಇಲಾಖೆದವರು, ಅದೇ ರೀತಿಯಾಗಿ BMTC ಇಲಾಖೆದವರು ಮೊದಲಿಗೆ ತಿಳಿಸ್ಕೊಟ್ಟಿರುವಂತೆ ಆ ಒಂದು ಇಲಾಖೆದವರು ಈಗ ಹೋರಾಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಮಗೆ ಇಷ್ಟೇ ಒಂದು ವೇತನ ಸೇನೆ ನಿವೃತ್ತಿ ಆದ ಮೇಲೆ ಬೇಕಂತೇಳಿ ಹೋರಾಟ ಮಾಡ್ತಿದ್ದಾರೆ. ಈಗ ನೋಡ್ಬೇಕು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಏನ್ ಅಧಿಸೂಚನೆ ಬರುತ್ತೆ ಅಂತ ಹೇಳಿ ಕಾದು ನೋಡ್ಬೇಕಾಗಿದೆ. ಇದ್ರಲ್ಲಿ ಏನ್ ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ, ಬಂದಿರುವಂತ ಮಾಹಿತಿ ಪ್ರಕಾರ ಇಷ್ಟಿಷ್ಟು ವೇತನ ಸೇನೆ ನಮಗೆ ಜಾಸ್ತಿ ಮಾಡಿ ನಿವೃತ್ತಿ ಆದ್ಮೇಲೆ ಇಷ್ಟೇ ಒಂದು ವೇತನ ಬೇಕಂತೇಳಿ ಹೋರಾಟಕ್ಕೆ ಇಳಿತಿದ್ದಾರೆ. ಅದನ್ನ ತಿಳಿಸ್ಕೊಟ್ಟಿದ್ದಾರೆ ನೋಟಿಸ್ ದಲ್ಲಿ. ನೋಡಿ ಅಂದ್ರೆ ಇವತ್ತು ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಆಗಿರತ್ತೆ, ಇದು ಕರ್ನಾಟಕ ರಾಜ್ಯ ಸರ್ಕಾರದಿಂದಾನೇ ಈ ಒಂದೆಲ್ಲ ನೋಟಿಸ್ ಆಗಿರತ್ತೆ. ಪ್ರತಿಯೊಬ್ರು ಕೂಡ ಎಲ್ಲಿಂದ ಕೊಡಬೇಕು ಸರ್ಕಾರದಿಂದ ಹಣವನ್ನ. ಎಷ್ಟು ಏನೇನು ಬೇಡಿಕೆ ಇದಾವ ಅಂದ್ರೆ, ನಮಗೆ ನಿವೃತ್ತಿ ಆದ್ಮೇಲೆ ಈ ಒಂದು KSRTC ಡ್ರೈವರ್ ಆಗ್ಬೋದು, ಕಂಡಕ್ಟರ್, ಇದೆಲ್ಲ ಬೇಡಿಕೆ ಇಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ನಮ್ಗೆ 7,500 ರೂಪಾಯಿ ಕೊಡ್ಬೇಕು, 5,000 ರೂಪಾಯಿ ಕೊಡ್ಬೇಕು, 10,000 ರೂಪಾಯಿ ಇಷ್ಟೇ ಕೊಡ್ಬೇಕಂತ ಹೇಳಿ ಒಂದು ಬೇಡಿಕೆ ಇಟ್ಟಿದ್ದಾರೆ ನಿವೃತ್ತಿ ಆದ್ಮೇಲೆ. ಅದ ನಂತರ ನಮ್ಗೆ ನಿವೃತ್ತಿ ಆದ್ಮೇಲೆ ಉಚಿತವಾಗಿ ನಮಗೆ ವೈದ್ಯಕೀಯ ಸೌಲಭ್ಯ ಸಿಗಬೇಕು, ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ಕೊಡಬೇಕು, ಅದೇ ರೀತಿಯಾಗಿ ಉಚಿತವಾಗಿ ಎಲ್ಲಿ ಬೇಕಾದ್ರೆ ನಮಗೆ ಸೇವೆ ಕೊಡಬೇಕು. ಇದನ್ನೆಲ್ಲ ಬೇಡಿಕೆ ಇಡ್ತಿದ್ದಾರೆ. ಅದ ನಂತರ ನಮಗೆ ಇಷ್ಟಿಷ್ಟು ಭತ್ಯೆಗಳು ಬೇಕು. ಅಂದ್ರೆ ಈಗ ಏನಾದ್ರು ಆತಂದ್ರೆ, ಕೈ ಕಾಲು ಏನಾದ್ರು ಆತಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ 1 ಲಕ್ಷ, 2 ಲಕ್ಷ, 3 ಲಕ್ಷ, 4 ಲಕ್ಷ, 5 ಲಕ್ಷ ಈ ರೀತಿಯಾಗಿ ಒಂದು ಹಣ ಬರ್ಬೇಕಂತೇಳಿ ಒಂದು ಯೋಜನೆ ಜಾರಿ ಮಾಡಿ ಅಂತೇಳಿ ಇವರೆಲ್ಲ ಬೇಡಿಕೆ ಇಡ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಅಂತ ತಿಳಿಸಿ. ಇದೆಷ್ಟು ನಿಜಾನ ಸುಳ್ಳ ಅಂತ ಈಗ ಅರ್ಥ ಆಗ್ತದೆ ನಿಮಗೂ ಕೂಡ. ಪಾಪ ಪಿಂಚಣಿ ಹೆಚ್ಚಿಗೆ ಮಾಡ್ತಾ ಇಲ್ಲ ಈ ಒಂದು ಸರ್ಕಾರ, ಆದ್ರೆ ಈ ಒಂದು ನೌಕರಸ್ಥರ ಪಿಂಚಣಿ ಹೆಚ್ಚಿಗೆ ಮಾಡ್ತಾ ಇದೆ. ಇದು ಎಷ್ಟು ನ್ಯಾಯ, ಎಷ್ಟು ಇದು ಅಂತ ನೀವೇ ಕಮೆಂಟ್ ನಲ್ಲಿ ತಿಳಿಸಿ. ಒಟ್ಟಾರೆ ನೋಡ್ಬೇಕು, ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಧರಣಿ ಕೂತು ಬಿಟ್ಟಿದ್ದಾರೆ KSRTC ಡ್ರೈವರು, BMTC ಬಸ್ ಡ್ರೈವರು, ಅದೇ ರೀತಿಯಾಗಿ ಕಂಡಕ್ಟರ್ಗಳು. ಇದ್ರ ಬಗ್ಗೆ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ನಮ್ಮ ಮತ್ತೆ ಮುಂದೆ ಸಿಗ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ಆ ಒಂದು ನೋಟಿಸ್ ಬರ್ತಂದ್ರೆ ತಿಳಿಸ್ಕೊಡ್ತೇನೆ. ಮತ್ತೊಂದು ಪಿಂಚಣಿಗೆ ಸಂಬಂಧಪಟ್ಟಂತೆ ಈಗಲೂ ತಿಳಿಸ್ಕೊಟ್ಟಲ್ಲ, ಅದೆಲ್ಲ ಆಗ್ಯಾರ.